ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾದ ಬೆನ್ನಲ್ಲೇ ಅಯೋಧ್ಯೆ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಇದೇ ರೀತಿ ದೇಶದಲ್ಲೇ ಅತಿ ದೊಡ್ಡದಾದಂತಹ ಬೀಗವೊಂದನ್ನ ಭಕ್ತರು ರಾಮ ಮಂದಿರಕ್ಕೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಅಲಿಘಡ್ ಜಿಲ್ಲೆಯ ಖ್ಯಾತ ಹೈಸನ್ ಲಾಕ್ಸ್ನ ಸಿಬ್ಬಂದಿ 400 ಕೆಜಿಗೂ ಅಧಿಕ ತೂಕದ ದೈತ್ಯ ಬೀಗವನ್ನ ಕೈಗಳಲ್ಲೇ ತಯಾರಿಸಿ ರಾಮ ಮಂದಿರಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ಈ ಬೀಗ ತಯಾರಿಕೆಗೆ ಸ್ಫೂರ್ತಿಯಾಗಿದ್ದು ಯಾರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿಶೇಷವಾದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಹಳ ದೊಡ್ಡದೊಂದು ಬೀಗ ಬಂದಿರುವಂತದ್ದು. ಅದನ್ನ ಅಲಿಗಢ್ನಿಂದ ಈ ಒಂದು ಬೀಗ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲಿಗಢ್ನಿಂದ ಬಂದಿರುವಂತದ್ದು ಅಂದ್ರೆ ವಿಶ್ವದ ಅತಿ ದೊಡ್ಡ ಬೀಗ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಬೀಗವನ್ನ ಇಲ್ಲಿ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಸುಮಾರು 450 kg ಅಷ್ಟು ಅಂದ್ರೆ ತೂಕ ಇರುವಂತಹ ಈ ಒಂದು ದೊಡ್ಡ ಬೀಗವನ್ನ ಇಲ್ಲಿ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಒಂದೊಂದು ಕೀನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಪ್ರತಿ ಕೀ ಸುಮಾರು 30ರಿಂದ 40 kg ಅಷ್ಟು ತೂಕದಷ್ಟು ಇರುವಂತಹ ಒಂದು ಕೀನ ಇಲ್ಲಿ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ಅವರು ಅರಕೆಯ ಆಧಾರದ ಮೇರೆಗೆ ಇಲ್ಲಿಗೆ ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವರು ಕೂಡ ಸಮಿತಿಯ ಪರ್ಮಿಷನ್ ಪಡೆದುಕೊಂಡು ಈ ಒಂದು ಬೀಗವನ್ನ ತಯಾರಿಸಿಕೊಂಡು ಇಲ್ಲಿಗೆ ತಂದಿದ್ದಾರೆ. ಈ ಬೀಗವನ್ನ ಈಗ ಟ್ರಸ್ಟ್ಗೂ ಕೂಡ ಅವರು ಹ್ಯಾಂಡ್ ಓವರ್ ಮಾಡುವಂತಹ ಕೆಲಸವನ್ನ ಮಾಡ್ತಿರುವಂತದ್ದು. ಇದ್ರ ಬಗ್ಗೆ ಸ್ವತಃ ಮಾತಾಡೋದಕ್ಕೆ ಈ ಒಂದು ಬೀಗವನ್ನ ತಯಾರಿಸಿದಂತಹ ಅನುಪಮ ಅವರು ಇದ್ದಾರೆ. ಅವ್ರ ಮಾತಾಡಿಸುವಂತಹ ಕೆಲಸವನ್ನ ಮಾಡ್ತೀನಿ. ಮಾಜಿ ಕಿಧರ್ से ಈ ಬೀಗ लेके आए हैं? देखिए ये अलीगढ़ का ताला है। अलीगढ़ फेमस है, प्रसिद्ध है अपने तालों के लिए। ताला नगरी के नाम से हमारे यशस्वी प्रधानमंत्री भी अलीगढ़ को ताला नगरी के नाम से संबोधित करते हैं। ऐसे में भगवान श्री राम के इस स्वर्णिम दिन में हमारी ओर से, अलीगढ़ वासियों की ओर से जो है ये प्रेम भेंट है प्रभु श्री राम के चरणों में, क्योंकि वहाँ की प्रसिद्ध चीज़ है। वहाँ क्या उद्योग जगत को आशीर्वाद मिले प्रभु श्री राम का, और अलीगढ़ के ताले को अंतर्राष्ट्रीय पहचान मिले, क्योंकि अब अयोध्या जो है एक अंतर्राष्ट्रीय धार्मिक स्थल बन चुका है। यहाँ पर अंतर्राष्ट्रीय स्थल से लोग आएंगे, जब आएंगे तो अलीगढ़ के ताले को देखेंगे तो डेफिनेटली वहाँ के उद्योग को एक नई पहचान मिले। वहाँ की जितनी भी इंडस्ट्री है उसमें करने वाले नीचे से लेके ऊपर तक के सभी स्तर के लोगों की ओर से हमने ये ताला जो है प्रभु श्री राम के चरणों में प्रेषित किया है और निवेदित किया है। प्रभु जो है हमारे अलीगढ़ वासियों पे अपना आशीर्वाद प्रदान करें, वहाँ के उद्योग जगत को जो है ऐसा आशीर्वाद प्रदान करें कि नया आयाम बने। वेट कितना है इसका? 400 kg वेट है, 10 फुट हाइट है, 6 फुट चौड़ाई है, 30 किलो की इसकी 2 चाबियां हैं, और हमारी जानकारी के मुताबिक अभी तक ये विश्व का सबसे बड़ा ताला है। इसके पीछे जो एक बहुत बड़ा उद्देश्य है वो ये है कि जो अब तक चिल्लाकर लोग बोलते थे कि आएंगे या मेरे प्रभु श्री राम को राजनीति से जोड़ते थे, उनके मुंह पर ये ताला लगा दिया गया है, और आने वाले समय पे हम ताले लगाते रहे। ताला लगाने मेकिंग करने के लिए कितने दिन लगे? देखिए लगभग 1 साल के अंतराल पे ये ताला बन पाया है, और लगभग 1 साल का समय इसको लगा पूरा निर्माण करने में। ಇದಿಷ್ಟು ಹೇಳ್ತಿರುವಂತದ್ದು. ಸುಮಾರು 1 ವರ್ಷಗಳ ಕಾಲ ಈ ಒಂದು ಬೀಗವನ್ನು ತಯಾರು ಮಾಡೋದಕ್ಕೆ ಟೈಮ್ ಹಿಡಿತು. ಜೊತೆಗೆ ಇದರ weight ಸುಮಾರು 450 kg ಇರುವಂತದ್ದು. ಪ್ರತಿ ಕೀ 30ರಿಂದ 40 kg ತೂಕದಷ್ಟು ಇರುವಂತಹ ಕೀಯನ್ನು ಕೂಡ ಈಗ ತಯಾರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರ ಉದ್ದೇಶ ಇರುವಂತದ್ದು ಅಂತಂದ್ರೆ ಶ್ರೀ ರಾಮನ ಗುಡಿಗೆ ಈ ಒಂದು ಬೀಗವನ್ನು ನೀಡುವುದರ ಜೊತೆಗೆ ಕೆಲವೊಂದಷ್ಟು ಮಂದಿ ಈ ರಾಮ ಜನ್ಮಭೂಮಿ ಸಂಬಂಧಪಟ್ಟಂತೆ ರಾಮನ ಡೇಟ್ ಅನೌನ್ಸ್ ಮಾಡಿಲ್ಲ, ಜೊತೆಗೆ ಈ ನಿರ್ಮಾಣ ಆಗಲ್ಲ, ಈ ರೀತಿ ಸಂಬಿರುವಂತ ಆರೋಪಗಳೇನು ಬಂದಿತ್ತು ಅವರ ಬಾಯಿಗೆ ಬೀಗ ಹಾಕುವಂತ ಉದ್ದೇಶಕ್ಕೋಸ್ಕರ ಈ ಒಂದು ಬೀಗವನ್ನು ತಯಾರಿಸಿ ತಂದು ಕೊಡುವಂತ ಕೆಲಸವನ್ನು ಮಾಡಿದ್ವಿ ಅನ್ನೋ ಒಂದು ಪಾಯಿಂಟ್ ಅನ್ನ ಅವರು ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗೆ ವಿವಿಧ ವಸ್ತುಗಳನ್ನ ಇಲ್ಲಿ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ತಂದು ಕೊಡುವಂತ ಕೆಲಸವನ್ನ ಭಕ್ತಾದಿಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಆರ್ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನೋಡಕ್ಕೆ सभी ने मेरे भेजे भैया सभी ने मेरे भेजे ನೋಡಕ್ಕೆ देखिए ये बड़ा ताला उतार रहे हैं। कितने 405 ಎಷ್ಟು ಸೈಜು ಬೀಗಲ್ಲ ತೆಗಿಸಿದಾರಲ್ಲಪ್ಪ ನೋಡಕ್ಕೆ
ಇದೊಂದು ಬೀಗ ಮಾತ್ರ ಅಲ್ಲ, ಹಲವು ವಿಶೇಷತೆಗಳಿಗೆ ರಾಮನೂರು ಸಾಕ್ಷಿಯಾಗ್ತಾ ಇದೆ. ಶ್ರೀರಾಮನಿಗಾಗಿ ಬಂದಿದೆ ಎಲಚಿ ಬಾರೆಹಣ್ಣು. ಛತ್ತೀಸ್ಗಢ ಶಿವರಿ ನಾರಾಯಣ್ 100 ಕೆಜಿ ಹಣ್ಣನ್ನ ನೀಡಿದ್ದಾರೆ. ಶಬರಿ ರಾಮನಿಗೆ ನೀಡಿದಂತಹ ಎಲಚಿ ಬಾರೆಹಣ್ಣು ಅಯೋಧ್ಯೆಗೆ ಬಂದಿದೆ. ವಡ್ ವೃಕ್ಷದ ಗಿಡದ ಎಲೆಯನ್ನ ಭಕ್ತರು ತಂದಿದ್ದಾರೆ. ಮನೆ ಇಲ್ಲದಂತಹ ಶಬರಿ ವಡ್ ವೃಕ್ಷದ ಕೆಳಗೆ ರಾಮನನ್ನ ಭೇಟಿ ಮಾಡಿದ್ರು. ವಡ್ ವೃಕ್ಷಕ್ಕೆ ರಾಮಾಯಣದಲ್ಲಿ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ಆ ವಡ್ ವೃಕ್ಷದ ಸಸಿಯನ್ನ ಸದ್ಯ ಅಯೋಧ್ಯೆಗೆ ತರಲಾಗಿದೆ. और एक पौधे हैं ಶಬರಿ ರಾಮನಿಗೆ ನೀಡಿದಂತಹ ಎಲಚಿ ಬಾರೆಹಣ್ಣಿನ ಬಗ್ಗೆ, ಅಯೋಧ್ಯೆಗೆ ಬಂದಿರುವಂತಹ ಈ ಸಸಿಯ ಬಗ್ಗೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿಶೇಷವಾದಂತಹ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ರಾಮಲಲ್ಲನ ಪ್ರತಿಷ್ಠಾಪನೆಗಾಗಿ ಈಗಾಗಲೇ ದೇಶಾದ್ಯಂತ ಬೇರೆ ಬೇರೆ ಕಡೆಯಿಂದ ವಿವಿಧ ವಸ್ತುಗಳನ್ನ ಅವರ ಭಕ್ತರು ತರುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದನ್ನೆಲ್ಲದನ್ನು ಕೂಡ ಇಲ್ಲಿರುವಂತಹ ಅಯೋಧ್ಯೆಯ ಕರಸೇವಪುರದಲ್ಲಿರುವಂತಹ ಟ್ರಸ್ಟ್ಗೆ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು. ಸದ್ಯ ನಾನೀಗ ಕರಸೇವಪುರದಲ್ಲಿದ್ದೀನಿ. ಇಲ್ಲಿಗ ನಮಗೆ ಇನ್ನೊಂದು ವಿಶೇಷವಾದಂತಹ ಒಂದು ವಸ್ತು ಸಿಕ್ಕಿರುವಂಥದ್ದು. ಅಂದ್ರೆ ಅದನ್ನ ತರುವಂತಹ ಕೆಲಸವನ್ನು ಮಾಡಿದರೆ ಛತ್ತೀಸ್ಗಢದಿಂದ ಬಂದಿರುವಂತಹ ಈ ವಸ್ತುವನ್ನ ನಾವು ಗಮನಿಸಬಹುದು. ಇದರಲ್ಲಿ 2 ರೀತಿಯಲ್ಲಿರುವಂಥದ್ದು. ಮೊದಲನೇದಾಗಿ ಇದನ್ನ ಒಂದು ವಡ್ ಅಂತ ಹೇಳಿ, ವಡ್ ವೃಕ್ಷ ಅಂತ ಕರೆಯುವಂಥದ್ದು, ಅಂದ್ರೆ ಗಿಡ ಒಂದು ತರುವಂತ ಕೆಲಸವನ್ನು ಮಾಡಿದರೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಈ ಎಲೆಯ ವಿಶೇಷತೆಯನ್ನು ಗಮನಿಸಬಹುದು. ಇದಿರುವಂತಹ ಶೇಪ್ ಕೂಡ ನಾವು ಗಮನಿಸಬಹುದು. ಇದೇ ರೀತಿಯಲ್ಲಿ ಈ ಎಲೆ ಇರುವಂಥದ್ದು. ಈ ವಡ್ ವೃಕ್ಷ ಅನ್ನುವಂಥದ್ದು ರಾಮಾಯಣದಲ್ಲಿ ನೀವೆಲ್ಲರೂ ಕೂಡ ಕೇಳಿರ್ತಾರ. ಮೊದಲನೇದಾಗಿ ರಾಮಾಯಣದಲ್ಲಿ ನಾವು ಎಲ್ಲಿ ಕೇಳುವಂಥದ್ದು, ಶಬರಿ ರಾಮನನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆಕೆಗೆ ಇರೋದಕ್ಕೆ ಎಲ್ಲೂ ಕೂಡ ಜಾಗ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ವೃಕ್ಷದ ಮರದಡಿಯಲ್ಲಿ ಅವರು ಅಲ್ಲಿ ಅವ್ರನ್ನ ಕೂಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಮತ್ತು ಅಲ್ಲಿ ಅವ್ರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಶಬರಿಯವರು ರಾಮನಿಗೆ ಕೊಟ್ಟಂತಹ ಹಣ್ಣಿನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಅದನ್ನ ನಾವು ಎಲಚಿ ಬಾರೆಹಣ್ಣು ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ. ಅಂದ್ರೆ ನಮ್ಮ ಕಡೆಯಲ್ಲಿ ಈ ಹಣ್ಣನ್ನ ಅವರಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈ ಹಣ್ಣನ್ನ ಈಗ ಇಲ್ಲಿಗೆ ತರುವಂತಹ ಕೆಲಸವನ್ನ ಛತ್ತೀಸ್ಗಢದ ಜನರು ಮಾಡಿರುವಂಥದ್ದು. ಇದನ್ನು ಕೂಡ ಗಮನಿಸಬಹುದು. ಇದರ ಜೊತೆಗೆ ಒಂದಷ್ಟು ವಸ್ತುಗಳು, ಅಂದ್ರೆ ಆ ಭಾಗದಲ್ಲಿ ಸಿಗುವಂತಹ ಬಾರೆಹಣ್ಣು ಇರ್ಬೋದು, ಆ ಭಾಗದಲ್ಲಿ ಸಿಗುವಂತಹ ಬೇರೆ ಬೇರೆ ಫ್ರೂಟ್ಸ್ ಗಳನ್ನು ಕೂಡ ಇಲ್ಲಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂತಂದ್ರೆ ಈ ವಡ್ ವೃಕ್ಷ ಕೆಳಗಡೆನೆ ರಾಮ ಕುಳಿತಿದ್ರು ಅಂತೇಳಿ ಅದರ ಸಸಿಯನ್ನ ಇಲ್ಲಿಗೆ ತಂದಿರುವಂಥದ್ದು. ಇದನ್ನ ಈ ಅಯೋಧ್ಯೆಯಲ್ಲಿ ನೆಡಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಆಗಿರುವಂಥದ್ದು. इवरने ಕೂಡ ನಾವು ಮಾತಾಡಿಸುವಂತ ಕೆಲಸವನ್ನು ಮಾಡ್ತೀವಿ ಛತ್ತೀಸ್ಗಢದಿಂದ ಬಂದಿರುವಂತಹ टीम सर आप किधर से आए? हम लोग छत्तीसगढ़ से आए हैं। भगवान प्रभु श्री राम जी के ननिहाल शिवरी नारायण से आए हुए हैं और हम लोग साथ में माता सबरी जी के जूठे और मीठे बैर जो प्रभु श्री राम जी को माता सबरी ने खिलाए थे वो बैर और साथ में वट वृक्ष, ऐसा वट वृक्ष जो पूरे पृथ्वी में कहीं और नहीं मिलेगा, सिर्फ और सिर्फ शिवरी नारायण में मिलेगा, वो भी साथ लेके आ रहे हैं प्रभु श्री राम जी के प्राण प्रतिष्ठा के बाद। और यहाँ पे ये पौधा लगाया जाएगा। लगाने के बाद पूरे विश्व से प्रभु श्री राम जी के जो दर्शन करने आएंगे उनको भी इनका दर्शन करने का सौभाग्य प्राप्त होगा। ಛತ್ತೀಸ್ಗಢದಿಂದ ಬಂದಿರುವಂತಹ ಈ ಭಕ್ತರು ವಿವಿಧ ರೀತಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಎಲಚಿ ಬಾರೆಹಣ್ಣನ್ನ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ರಾಮನಿಗೆ ಇಷ್ಟವಾದಂತಹ ಹಣ್ಣು, ಶಬರಿ ಕೊಟ್ಟಂತಹ ಹಣ್ಣು, ಈಗಾಗಲೇ ಪ್ರತೀತಿ ಕೂಡ ಇರುವಂತದ್ದು ಎಂಜಲ್ ತಿನ್ಸಿದ್ರು ಅನ್ನೋ ಒಂದು ವಿಷಯ ಏನ್ ಬರುತ್ತೆ, ಆ ಒಂದು ಹಣ್ಣೇನಿದೆ ಅದನ್ನ ಇಲ್ಲಿ ತರುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದನ್ನ ಈಗ ಇವರು ಇಲ್ಲಿ ಅಯೋಧ್ಯೆ ಭೂಮಿಯ ಟ್ರಸ್ಟ್ಗೆ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ವಿವಿಧ ರೀತಿಯ ವಸ್ತುಗಳನ್ನ ಜನರು ಅವರ ಭಕ್ತಿಯ ಮೂಲಕ ಇಲ್ಲಿ ತಂದು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಅವರ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.